ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಇರಾನ್ ಮಧ್ಯೆ ಶಾಂತಿ ಮಾತುಕತೆ ಕದನ. ಪಾಕ್ನಲ್ಲಿ ಶಾಂತಿ ಸಭೆ ಬಗ್ಗೆ ಚಕಾರ ಎತ್ತಿದ ಇರಾನ್ ಸಚಿವ. ಇನ್ನು ನಿನ್ನೆ ಓಮನ್ಗೆ ಭೇಟಿ ಮಾಡಿ ಅಬ್ಬಾಸ್ ಆರಾಗ್ಚಿ ಮಾತುಕತೆಯನ್ನು ನಡೆಸಿದ್ದಾರೆ. ಅಮೆರಿಕ ಇರಾನ್ ಮಧ್ಯೆ ಶಾಂತಿ ಮಾತುಕತೆ ಕದನ. ನಿನ್ನೆ ಓಮನ್ಗೆ ಭೇಟಿ ಮಾಡಿ ಅಬ್ಬಾಸ್ ಆರಾಗ್ಚಿ ಮಾತುಕತೆಯನ್ನ ನಡೆಸಿದ್ದಾರೆ. ಹರ್ಮುಜ್ನಲ್ಲಿ ಟೋಲ್ ಸಂಗ್ರಹ ಬಗ್ಗೆ ನಾಯಕರು ಕೂಡ ಚರ್ಚೆಯನ್ನ ಮಾಡಿದ್ರು. ಇಂದು ರಷ್ಯಾದ ಮಾಸ್ಕೋಗೆ ಭೇಟಿ ನೀಡಲಿರುವ ಆರಾಗ್ಚಿ ಇನ್ನು ಒಂದ್ ಕಡೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆ ಆರಾಗ್ಚಿ ಮಾತುಕತೆಯನ್ನ ಮಾಡಲಿದ್ದಾರೆ. ಯುದ್ಧ ಕದನ ವಿರಾಮದ ಬಗ್ಗೆ ಪುಟಿನ್ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಇನ್ನು ಶಾಂತಿ ಸಂಧಾನ ಸಭೆಯ ಬಗ್ಗೆ ಹಾಗಾದ್ರೆ ಮೀಟಿಂಗ್ ನಡೆಯುತ್ತಾ ಅನ್ನೋದು ಈಗ ಪ್ರಶ್ನೆ ಎದ್ದಿರುವಂತದ್ದು. ಈಗಾಗಲೇ ಒಂದ್ ಕಡೆ ಪಾಕ್ನಲ್ಲಿ ಶಾಂತಿ ಸಭೆ ಬಗ್ಗೆ ಚಕಾರವನ್ನ ಇರಾನ್ ಸಚಿವ ಎತ್ತಿದ್ರು. ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಇಸ್ಲಾಮಾಬಾದ್ನಲ್ಲಿ ಮೀಟಿಂಗ್ ಅನ್ನ ಮಾಡಿದ್ರು. ಬಟ್ ಮೀಟಿಂಗ್ ಮಾಡಿದ್ರು ಕೂಡ ಏನು ವರ್ಕೌಟ್ ಆಗಲಿಲ್ಲ. ಮತ್ತೆ ಮೀಟಿಂಗ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ನಾಯಕರು. ಹಾಗಾದ್ರೆ ಒಂದ್ ಕಡೆ ಈಗಾಗಲೇ ವ್ಲಾಡಿಮಿರ್ ಪುಟಿನ್ ರಷ್ಯಾ ಅಧ್ಯಕ್ಷ ಮಾತುಕತೆಯನ್ನ ಮಾಡಲಿದ್ದಾರೆ. ಅಮೆರಿಕ ಇರಾನ್ ವಾರ್ ಮಧ್ಯೆ ಪಾಕ್ನಲ್ಲಿ ಶಾಂತಿ ಸಭೆ ಬಗ್ಗೆ ಇರಾನ್ ಸಚಿವ ಚಕಾರವನ್ನ ಎತ್ತಿದ್ದಾರೆ. ಇನ್ನು ನಿನ್ನೆ ಈಗಾಗಲೇ ಒಂದ್ ಕಡೆ ಕದನ ವಿರಾಮ ಮಧ್ಯೆಯೂ ಕೂಡ ಇಸ್ರೇಲ್ ಲೆಬನಾನ್ ವಾರ್. ಕದನ ವಿರಾಮ ಆದ್ರೂ ಕೂಡ ಇಸ್ರೇಲ್ ಸೈನಿಕರ ರಕ್ಷಣೆಯ ವೇಳೆ ಹೆಜ್ಬುಲ್ಲಾ ಡ್ರೋನ್ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಹೆಲಿಕಾಪ್ಟರ್ ಬಳಿಗೆ ಡ್ರೋನ್ ಸ್ಫೋಟಿಸಿದ್ದ ಹೆಜ್ಬುಲ್ಲಾ. ಇನ್ನು ಸೈನಿಕರನ್ನ ಬಿಟ್ಟು ಹೋದ ಸೇನಾ ಹೆಲಿಕಾಪ್ಟರ್. ಗಾಯಾಳುಗಳನ್ನ ಸ್ಥಳಾಂತರಿಸುವ ವೇಳೆ ಸ್ಫೋಟಗೊಂಡಿದೆ. ಹೆಜ್ಬುಲ್ಲಾ ದಾಳಿಗೆ ಈಗಾಗಲೇ ಸೈನಿಕರು ಭಯಭೀತಿಯರಾಗಿ ಓಡಿ ಹೋಗಿದ್ದಾರೆ. ಕದನ ವಿರಾಮ ಮಧ್ಯೆಯೂ ಕೂಡ ಇಸ್ರೇಲ್ ಲೆಬನಾನ್ ವಾರ್ ಶುರುವಾಗಿದೆ. ಇನ್ನು ಒಂದ್ ಕಡೆ ನೋಡ್ತಾ ಇರ್ಬೋದು, ನಿನ್ನೆ ಓಮನ್ಗೆ ಅಬ್ಬಾಸ್ ಆರಾಗ್ಚಿ ಮಾತುಕತೆಯನ್ನ ಮಾಡಿದ್ರು. ಇನ್ನೊಂದ್ ಕಡೆ ಕದನ ವಿರಾಮ ಮಧ್ಯೆಯೂ ಕೂಡ ಇಸ್ರೇಲ್ ಲೆಬನಾನ್ ವಾರ್ ಅನ್ನ ಮಾಡ್ತಾ ಇರುವಂತದ್ದು. ಇಸ್ರೇಲ್ ಸೈನಿಕರ ರಕ್ಷಣೆಯ ವೇಳೆ ಹೆಜ್ಬುಲ್ಲಾ ಡ್ರೋನ್ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಇನ್ನು ಹೆಲಿಕಾಪ್ಟರ್ ಬಳಿಗೆ ಡ್ರೋನ್ ಅನ್ನ ಸ್ಫೋಟಿಸಿದ್ದ ಹೆಜ್ಬುಲ್ಲಾ ಸೈನಿಕರನ್ನ ಬಿಟ್ಟು ಸೇನಾ ಹೆಲಿಕಾಪ್ಟರ್ ಈಗ ಓಡಿ ಹೋಗಿದ್ದಾರೆ. ಗಾಯಾಳುಗಳನ್ನ ಸ್ಥಳಾಂತರಿಸುವ ವೇಳೆ ಇದು ಸ್ಫೋಟಗೊಂಡಿರುವಂತದ್ದು. ಗಾಯಾಳುಗಳನ್ನ ಸ್ಥಳಾಂತರಿಸುವ ಸಂದರ್ಭದಲ್ಲಿ ಸ್ಫೋಟಗೊಂಡಿದೆ. ಹೆಜ್ಬುಲ್ಲಾ ದಾಳಿಗೆ ಅಲ್ಲಿನ ಸೈನಿಕರು ಆ ಗಾಯಾಳುಗಳನ್ನ ಬಿಟ್ಟು ಅಲ್ಲಿಂದ ಓಡಿ ಹೋಗಿದ್ದಾರೆ.